ನಮಸ್ಕಾರ ಸರ್. ತಾವು ಇಲ್ಲೇ ಪಕ್ಕದಲ್ಲಿರೋರು. ಮನೆ ಕಟ್ಟಿಸ್ತಾ ಇದ್ದೀರಾ? ನನ್ನಿಂದ ಏನಾದ್ರೂ ಸಹಾಯ ಬೇಕಿದ್ರೆ ಹೇಳಿ. ಬನ್ನಿ ಕೂತ್ಕೊಳ್ಳಿ. ಓ ಥ್ಯಾಂಕ್ ಯು. ಅಕ್ಕಪಕ್ಕದಲ್ಲಿ ಇಷ್ಟು ಒಳ್ಳೆಯವರು ಇದೀರಲ್ಲ. ಓಹ್, ನಿಮ್ ಸ್ವಂತೂರು? ಮೈಸೂರು, ಆದ್ರೆ ಅಮೆರಿಕಲ್ಲಿ ಸೆಟ್ಲ್ ಆಗಿದ್ದೀನಿ. ಸ್ವಂತ ಊರಲ್ಲಿ ಮಕ್ಳಿಗೆ ಮನೆ ಕಟ್ಟಿಸ್ಬೇಕು ಅಂತ ಆಸೆ. ಅದಕ್ಕೆ ನಾನ್ ಮಾತ್ರ ಇಲ್ಲಿದ್ದು ಮನೆ ಕಟ್ಟಿಸ್ತಾ ಇದ್ದೀನಿ. ಅರ್ಧ ಎಕರೆ ಇರ್ಬೋದು. ಏನೊಂದು 50 ಲಕ್ಷ ಕೊಟ್ಟಿರ್ಬೇಕು. ಅಯ್ಯೋ ಜೋಕಿಂಗ್, 2.5 ಎಕರೆ ಇದೆ. ಅರ್ಧ ಎಕರೆಗೆ 1.5 ಕೋಟಿ ಕೊಟ್ಕೊಂಡಿದ್ದೀನಿ. ಒಟ್ಟು 7.5 ಕೋಟಿ. ದೊಡ್ಡೋರಂದ್ಮೇಲೆ ದೊಡ್ಡದಾಗಿ ಇರ್ಬೇಕಲ್ವಾ? ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ನನ್ನ ಕರೀರಿ. ಪ್ರಾಬ್ಲಮ್ ಬರುತ್ತೆ ಸರ್. ಯಾರಾದ್ರೂ ಬರ್ತಾರೆ, ದುಡ್ಡು ಕೊಡು ಅಂತಾರೆ, ಹೆದರಿಸ್ತಾರೆ. ಅದ್ ಹೇಗ್ ಸಾಧ್ಯ? ಬರ್ತಾರಯ್ಯ. ಯಾರು ಬರಕ್ ಸಾಧ್ಯ? ಬರ್ತಾರೆ ಸಾರ್. ಯಾರು ಬರ್ತಾರೆ? ಆರುಮುಖ. ನಾನೇ ಬರ್ತೀನಿ. ದುಡ್ಡು ಕೊಡು ಅಂತ ನಾನೇ ಕೇಳ್ತೀನಿ. ಯಾಕೆ ಒಂಥರ ಮಾತಾಡ್ತಾ ಇದ್ದೀರಲ್ಲ? ಮುಚ್ಕೊಂಡು ನಾಳೆ 50 ಲಕ್ಷ ಕಳಿಸ್ಕೊಡು. ನಿನ್ನ ಹತ್ರ ಯಾರು ಬರಲ್ಲ, ಯಾವ ತೊಂದ್ರೆನೂ ಕೊಡಲ್ಲ. ನೀವ್ ಈ ತರ ಎಲ್ಲ ಮಾತಾಡಿದ್ರೆ ಪೊಲೀಸ್ ಒಂದು ಕರಿಬೇಕಾಗುತ್ತೆ. ನಾನು ರೆವೆನ್ಯೂ ಡಿಪಾರ್ಟ್ಮೆಂಟ್ ನ ಕರಿತೀನಿ. ಇನ್ಕಮ್ ಟ್ಯಾಕ್ಸ್ ಗೆ ಫೋನ್ ಮಾಡ್ತೀನಿ. ನೀನು 7.5 ಕೋಟಿ ಕೊಟ್ಟು ಈ ಜಾಗನ ತಗೊಂಡಿದ್ದೀಯಾ ಅಂತ ಹೇಳಿದ್ದು ಇದರಲ್ಲಿ ರೆಕಾರ್ಡ್ ಆಗಿದೆ. ನೀನು 2 ಕೋಟಿ ವ್ಯಾಲ್ಯೂಯೇಷನ್ ಮಾಡಿ ರಿಜಿಸ್ಟರ್ ಮಾಡ್ಸಿರೋ ಪತ್ರ ನನ್ನ ಹತ್ರ ಇದೆ. ಇದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಗೆ ಕೊಟ್ರೆ ಏನಾಗುತ್ತೆ ಗೊತ್ತಾ? 5.5 ಕೋಟಿ ಸ್ಟಾಂಪ್ ಪೇಪರ್ ಫ್ರಾಡ್ ಮಾಡ್ದ ಅಂತ ಎಲ್ಲ ಪೇಪರ್ ನಲ್ಲಿ, ನ್ಯೂಸ್ ಚಾನಲ್ಸ್ ನಲ್ಲಿ ನ್ಯೂಸ್ ಮಾಡಿಸ್ಬಿಟ್ಟು 20% ಫೈನ್ ಕಟ್ಟೋದಲ್ದೆ ಮುಚ್ಕೊಂಡ್ ಜೈಲ್ನಲ್ಲಿ ಕೂತ್ಕೋಬೇಕಾಗುತ್ತೆ. ಇದಲ್ದೆ ಮನೆ ಮುಂದ್ಗಡೆ 2 ಡೆಡ್ ಬಾಡಿ ಬಿದ್ದಿರುತ್ತೆ. ಮನೆ ಒಳಗಡೆಯಿಂದ ಅರ್ಧಂಬರ್ಧ ಬಟ್ಟೆ ಹರ್ಕೊಂಡು ನೀನೇ ಕೆಡ್ತೆ ಅಂತ ಒಂದು ಹುಡುಗಿ ಓಡ್ ಬರ್ತಾಳೆ. ಈ ವಯಸ್ಸಿನಲ್ಲಿ ಇದೆಲ್ಲ ಬೇಕೇನಯ್ಯ ನಿನ್ಗೆ? ನಾಳೆ ಬೆಳಿಗ್ಗೆ ಬಿಸಿ ಬಿಸಿ ಕಾಫಿ ಕುಡಿಯೋಕ್ ಮುಂಚೆ ಪೇಪರ್ ನೋಡು.